everyone fine. ಎಸ್ ಮ್ಯಾಮ್, ವಿಜಯ ರಾಘವೇಂದ್ರ ಸರ್ ತುಂಬ ಕ್ಯೂಟೆಸ್ಟ್ ನಟ, ಹಂಬಲ್ ನಟ. ನಿಮ್ಮ ಜೊತೆ 4 ಸಿನಿಮಾ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು, ಅದರಲ್ಲೂ ಕೂಡ ಹೆಂಗಿತ್ತು ನಿಮ್ಮ ಕಾಂಬಿನೇಷನ್, ನಿಮ್ಮ ಆ ಟೈಮಲ್ಲಿ ಆದಂಥ ಫನ್ನಿಯೆಸ್ಟ್ ಮೂಮೆಂಟ್ಗಳು? ಅಂದರೆ ನನಗೀಗಲೂ ನೆನಪಿರೋದೇನು ಅಂದರೆ ಅವರು ಆ ಟೈಮಲ್ಲಿ ಚಿನ್ನಾರಿ ಮುತ್ತ ಅವ್ರಿಗೆ ಅವಾರ್ಡ್ ಬಂದಿತ್ತಂತ ಸಿನಿಮಾ. ಅವ್ರಿಗೆಲ್ಲರೂ ಚಿನ್ನಾರಿ ಮುತ್ತ ನನಗೆ ಒಂಥರ ಒಂದು ಭಯ ಇರೋದು, ಇವರು ಅಪ್ಪಾಜಿ ಫ್ಯಾಮಿಲಿ ಬೇರೆ, ಅವಾರ್ಡ್ ಬೇರೆ ತೊಗೊಂಡಿದ್ದಾರೆ, ಇವ್ರ ಮುಂದೆ ನನಗೆ ಆ್ಯಕ್ಟಿಂಗೇ ಬರಲ್ಲ, ಡ್ಯಾನ್ಸ್ ಬರಲ್ಲ, ನಾನೇನು ಕಲ್ತಿಲ್ಲಲ್ಲ, ಇವ್ರ ಮುಂದೆ ಯಾವ ರೀತಿಯಪ್ಪ ನಾನು ನಟಿಸೋದು ಅನ್ನೋ ಒಂದು ಭಯ ಇತ್ತು. ಫಸ್ಟ್ ಡೇ ನಾನು ಮೀಟ್ ಮಾಡುವಾಗ ನಮಸ್ತೆ ಅಂದರು, ನಮಸ್ತೆ ಅಮ್ಮ ಅಂದರು, ಅಷ್ಟೇ ನಾನು ಅಂದೆ. ಅದಾದಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ನಾವೊಂಥರ ತುಂಬ ಜೋವಿಲಾಗಿರ್ತಾ ಇದ್ವಿ. ನಮ್ಮದು ಟೀಮ್ ಇತ್ತು, ನಮ್ಗೀಗಲೂ ನೆನಪಿದೆ. ಮೈಸೂರಲ್ಲಿ ನಮ್ಮ ನಿನಗಾಗಿ ಸಿನಿಮಾ ನಡೀತಾ ಇತ್ತು. ಅಲ್ಲಿ ನಾನು, ವಿಜಯ ರಾಘವೇಂದ್ರ ಮತ್ತು ಶಿಲ್ಪಾ, ಇನ್ನೊಬ್ಬರು ಹೀರೋಯಿನ್ ಇದ್ದಾರಲ್ಲ ಅವರು, ವಿಶಾಲ್ ಇನ್ನೊಬ್ಬರು ಹೀರೋ, ಮತ್ತು ನಾಗಶೇಖರ್, ಗೊತ್ತಲ್ಲ ಈಗ. ಹಾಂ, ಸೊ ನಾವೆಲ್ಲ ನಮ್ಮ ಟೀಮ್, ಇನ್ನೂ ಕೆಲವರು ಇದ್ದಾರೆ, ನನ್ನ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ಸೊ ನಾವೆಲ್ಲ ಸೇರಿಕೊಂಡು ಒಂದು ಅಲ್ಲಿ ಫನ್ ವರ್ಲ್ಡ್ ಥರ ಬಂದಿರುತ್ತಲ್ಲ ಮೈಸೂರಲ್ಲಿ, ಸೊ ಎಲ್ಲ ಹೋಗೋಣ ಚೆನ್ನಾಗಿರುತ್ತೆ ಅಂತ. ಸರ್ ನನಗೆ ಗೊತ್ತಿಲ್ಲ ಯಾವ ಥರ ಡ್ರೆಸ್ ಹಾಕೋಬೇಕು ಏನು ಅಂತ. ಒಂದೊಳ್ಳೆ ಟೈಟ್ ಫಿಟ್ಟಿಂಗ್ ಗೌನ್ ಹಾಕ್ಕೊಂಡೆ ರೋಡಲ್ಲಿ ನಾವೆಲ್ಲ ನಡ್ಕೊಂಡೆ. ಅಂದರೆ ನಾವು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಸಿನಿಮಾ ರಿಲೀಸ್ ಆಗಿರಲಿಲ್ವಲ್ಲ. ರಾಘು ಅವರು ಅಷ್ಟೇ ಚಿನ್ನಾರಿ ಮುತ್ತದಲ್ಲಿ ನೋಡಿದ್ರು, ಹೀರೋ ಆದಮೇಲೆ ದೊಡ್ಡವರಾದ್ಮೇಲೆ ಹೇಗಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಫುಲ್ ಟೈಟ್ ಫಿಟ್ಟಿಂಗ್ ಒಂದು ರೆಡ್ ಕಲರ್ ಗೌನ್ ಹಾಕ್ಕೊಂಡು ಹೋದೆ. ನಾನು ನೋಡ್ಬಿಟ್ಟು ರಾಘು ಕೇಳಿದ್ರು, ಇದು ಏನಮ್ಮ ನಿನ್ನ ಅವತಾರ ಅಂತ. ರಾಘು ಏನಾಗಲ್ಲ ರಾಘು, ಹೋಗೋಣ ರಾಘು ಅಂತ. ಅಂದರೆ ನಾವು ಒಳ್ಳೆ ಫ್ರೆಂಡ್ಸ್. ನಾವು ರೋಡಲ್ಲಿ ಹೋಗ್ತಾ ಇರುವಾಗ ಎಲ್ಲ ನೋಡಿ ನನ್ನ ಕಿಂಡಲ್ ಮಾಡ್ತಾಯಿದ್ರು. ಆದರೆ ಟೈಟ್ ಫಿಟ್ಟಿಂಗ್ ಗೌನ್ ಹಾಕೊಂಡು ಹೋಗ್ತಾರೆ ಎಲ್ಲ ಕಿಂಡಲ್. ನೋಡಿ ಹೇಳಿದ್ರೆ ಅರ್ಥ ಆಗಲ್ಲ, ಈ ರೀತಿ ಎಲ್ಲ ಬರ್ತೀರಾ, ನಮಗೆ ಕಷ್ಟ ಆಗುತ್ತೆ. ಸೊ ಪಾಪ ಅವ್ರಿಗೆ ಅವತ್ತು ಆ ಹುಡುಗರಿಗೆಲ್ಲ ನಮ್ಮನ್ನ ಸೇವ್ ಮಾಡೋದೊಂದು ದೊಡ್ಡ ವಿಷಯ, ಪ್ರೊಟೆಕ್ಟ್ ಮಾಡೋದು. ಹೌದು. ಸೊ ಆ ಥರ ಕೆಲವೊಂದು ಫನ್ನಿ ಇದು. ಮತ್ತು ನಾನು ತುಂಬ ಬೆಟ್ಟಿಂಗ್ಸ್ ಹಾಕೋದು ಜಾಸ್ತಿ. ಅವಾಗ ಬೆಟ್ಟಿಂಗ್ಸ್ ಹಾಕಿದ್ರೆ ನನಗೆ ಚಾಕ್ಲೇಟ್ಸ್ ತಂದು ಕೊಡಬೇಕು. ಯಾವ ಥರ ಬೆಟ್ಟಿಂಗ್ಸ್? ಏನೋ ನನಗೆ ಈಗ ಅಷ್ಟು ನೆನಪಾಗ್ತಿಲ್ಲ, ಸುಮಾರು ವರ್ಷ ಆಯ್ತಲ್ಲ. ಚಿಕ್ಕದಕ್ಕೆ ಅದು ಮಾಡಿದ್ರೆ ನೋಡ್ತೀಯ, ಇದು ಮಾಡಿದಾಗ ಮಾಡಬೇಕು ಅಂತ ಅಲ್ಲ, ಏನಾದರೂ ಕೇಳೋದು, ನಾನು ಗೆದ್ರೆ ಈ ಥರ ನಾನು ಚಾಕ್ಲೇಟ್ ಕೊಡ್ಬೇಕು, ನಾನು ಸೋತ್ರೆ ಈ ಥರ ಏನೋ ಇರುತ್ತಲ್ಲ. ಸೊ ಆ ಥರ ತುಂಬ ಬೆಟ್ಟಿಂಗ್ಸ್ ಎಲ್ಲ ಆಗ್ತಿದ್ದೆ. ಅವಾಗ ಚಾಕ್ಲೇಟ್ಸ್ ತಂದು ಕೊಡಬೇಕು ಅಂತ ಡೈರಿ ಮಿಲ್ಕ್ ತಂದು ಕೊಟ್ಟಿಲ್ಲ ಅಂದ್ಬಿಟ್ಟು ಒಂದ್ಸಲ ಫುಲ್ಲು ಚೂಟ್ಬಿಟ್ಟಿದೆ. ಫುಲ್ ಇದೆಲ್ಲ ರೆಡ್ ಆಗೋಗ್ಬಿಟ್ಟಿತ್ತು ರಾಘುಗೆ. ಅವ್ರ ಅಮ್ಮ ಕೇಳ್ತಾ ಇದ್ರು, ಪಾಪ ಇದು ಯಾರಪ್ಪ ನಿನಗೆ ಈ ರೀತಿ ಮಾಡಿದ್ದು ಅಂತ. ಸೊ ಆ ಥರ ಫನ್ನಿ ಎಲ್ಲ ತುಂಬ, ಅಂದರೆ ಆ ಟೈಮ್ ತುಂಬ ಚೆನ್ನಾಗಿತ್ತು. ಯಾಕಂದ್ರೆ ನಾನು ಕಾಲೇಜ್ ಡೇಸ್ ಹೇಗಿರುತ್ತೆ ಅಂತ ನಾನು ನೋಡ್ದವಳಲ್ಲ. ಸೊ ನನ್ನ ದಿನಗಳೆಲ್ಲ ಸಿನಿಮಾದ ಮೂಲಕ ಅವ್ರ ಜೊತೆ ಆಟ ಆಡ್ಕೊಂಡು ಟೀಮ್ ಜೊತೆ ನಗ್ನಾಗ್ತಾ ಒಂಥರ ತುಂಬ ಚೆನ್ನಾಗಿತ್ತು. ಈ ಬೆಟ್ಟಿಂಗು ನಿಮ್ಗೆ ಆಗ್ತಾ ಇದ್ರಲ್ಲ ಅವಾಗ ತುಂಬ ತಮಾಷೆಗೆ, ಅದು ಯಾವುದೋ ಒಂದು ಸಿನಿಮಾಲ್ ಬಂದೋಗಿದೆಯಲ್ಲ, ನೆನಪಿದೆಯಾ? ತುಂಬ ಫೇಮಸ್ ಅದು. ಯಾವ್ದು? ನೀವು ಮಾಡಿರೋ ಒಂದು ಸಿನಿಮಾದಲ್ಲಿ ಬೆಟ್ಟಿಂಗ್ ಆಡೋದು ಒಂದು ಸೀನ್ ಇದೆ, ಒಂದು ಸಿನಿಮಾದಲ್ಲಿ ಹೈಲೈಟ್. ಅದು ಇವತ್ತು ರೀಲ್ಸ್ ಅಲ್ಲಿ ಟೋಲ್ ಆಗ್ತಾನೆ ಇರುತ್ತೆ, ಬರ್ತಾ ಇರುತ್ತೆ ಅವಾಗ. ಓ, ಅನಾಥರು. ಎಸ್, ಕರೆಕ್ಟ್. ಅನಾಥರು ಸಿನಿಮಾದಲ್ಲಿ ನೀವು ಒಂದು ಮಾಡ್ತಿರಲ್ಲ, ನೆನಪಿದೆ. ಅದು ಡಬ್ಬ ಅಳ್ಳಾಡ್ಸ್ಬಿಟ್ಟ. ಕರೆಕ್ಟ್. ಆ ಸೀನಲ್ಲಿ ಅದ್ರ ಅವತ್ತಿಗೆ ಅನ್ಸಿತ್ತೆ ನಿಮ್ಗೆ ಏನಾದ್ರು ಇದು ಕರೆಕ್ಟ್ ಮ್ಯಾಚ್ ಆಯ್ತು, ನಾನು ಆಗ್ತಿದ್ದೆ ಆ ಥರ ಏನಾದ್ರು? ಇಲ್ಲ, ಅವಾಗ ನನ್ನನ್ನು ನೋಡಿ ನನ್ನ ಸಿನಿಮಾಗೆ ಆಯ್ಕೆ ಮಾಡಿದ್ದು ಮೋಸ್ಟ್ಲಿ ಉಪೇಂದ್ರ ಸರ್ ಮತ್ತು ಸಾಧು ಸರ್. ಸೊ ಬೇರೆ ಎಲ್ಲ ನನ್ನ ಮೇಲೆ ಒಂದು ಡೌಟ್ ಇತ್ತು, ಈ ಹುಡುಗಿ ಅಂದರೆ ಆ ಟೈಮಲ್ಲಿ ತವರಿಗೆ ಬಾ ತಂಗಿ, ಅಣ್ಣ ತಂಗಿ ಸಿನಿಮಾಗಳು ಹಿಟ್ ಆಗಿತ್ತಲ್ಲ. ಸೊ ಇವಳು ಆ ಪಾತ್ರಕ್ಕೆ ಸೂಟ್ ಆಗ್ತಾಳ, ಅಷ್ಟು ಲೈವ್ಲಿಯಾಗಿ ಮಾಡೋಕ್ಕಾಗತ್ತಾ ಅನ್ನೋದು ಒಂದು ಸ್ವಲ್ಪ ಡೌಟ್ ಇತ್ತು. ಅವ್ರು ಹೇಳುವಾಗ ನನಗೆ ಡೌಟ್ ಸ್ಟಾರ್ಟ್ ಆಗಿತ್ತು. ಸೊ ಆ ಸೀನ್ ನೋಡ್ಬಿಟ್ಟು ಎಲ್ಲ ಕ್ಲಾಪ್ ಮಾಡಿದ್ರು. ಆ ಸೀನಿಗೆ ಪರ್ಟಿಕ್ಯುಲರ್ಲಿ ಆ ಸೀನ್ಗೆ, ಅಂದರೆ ಕೆಳಗಡೆ ಬಿದ್ದು ಒದ್ದಾಡಿ, ಅದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನಾವು ಯಾವಾಗಲೂ ನೆನೆಸ್ಕೊಂಡು ನಗ್ತಿರ್ತೀನಿ ಆ ಸೀನ್, ಪದೇ ನೋಡೋಂಥ ನನಗೂ ನಗು ಬರುತ್ತೆ. ಈಗಲೂ ಅಷ್ಟಿದೆ ಅದಕ್ಕೆ. ಅದೇನು ಅದು ಸುಮ್ಮನೆ ಸಿಂಪಲ್ ಆಗಿ ಒಂದು ಟೇಕ್ 2 ಟೇಕ್ ಆಗಿರ್ಬೋದು ನಿಮಗೆ, ಬಟ್ ಇವತ್ತಿಗೂ ಹೊರಗಡೆ ಅಷ್ಟು ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟ್ರು, ನಿಜ ಕ್ಯಾರೆಕ್ಟರ್ ಅದೇ ರೀತಿನೇ, ಬಟ್ ಗೊತ್ತಾಗಲ್ಲ ಅಷ್ಟೇ. ಯಾರು ಮಾತಾಡಲ್ಲ, ಯಾರು ಅಂದರೆ ಹೊಸಬ್ರು ಅಂದರೆ ಸ್ವಲ್ಪ ಸೈಲೆಂಟ್ ಆಗಿರ್ತೀನಿ. ಸ್ವಲ್ಪ ಮಾತು ಶುರು ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ.